ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಟ್ಟಿನಕಾಡಲ್ಲಿದ್ದೇನೆ. ಇಲ್ಲಿ ಕಟ್ಟಿನಕಾಡಲ್ಲಿ ಸುಮಾರು ಇಲ್ಲೆಲ್ಲಿ ಅಡಿಕೆ ತೋಟಗಳೇ ಇಲ್ಲ. ಈ ಬೌಂಡ್ರಿಯಲ್ಲಿ ಎಷ್ಟು ಎಕರೆ ಐತ್ರಿ ಇದು? ಇದು 14 ಎಕರೆ, ಇದು 15 ಎಕರೆ. 15 ಎಕರೆ ಬೌಂಡ್ರಿ ಇದೆ ಇದು. ಬಟ್ ಇಲ್ಲೇನಪ್ಪ ಅಂದರೆ ತೇವಾಂಶ ಜಾಸ್ತಿ ಆದಾಗ, ವಿಪರೀತ ಮಳೆ ಆದಾಗ, ಮತ್ತೆ ರೋಗಗಳು ಬೀಳೋ ಸಹಜ ಅದ ಎಲ್ಲಾದ್ರೂ ಇದ್ದೇ ಇರ್ತದೆ ಇದು. ಇಲ್ಲಿ ಮಳೆ ಎಷ್ಟು ಪ್ರಮಾಣದ ಬೀಳ್ತತೆ ಇವ್ರದಷ್ಟೇ ಅಲ್ಲ, ಬಹಳಷ್ಟು ಜನ ಕೇಳ್ತಾರೆ ಅಡಿಕೆ ಗಿಡಗಳು ಯಾಕೆ ಹಿಂಗೆ ಕಪ್ಪಾಗಿ ಕಾಣ್ತತೆ ಅಂತ. ನಾನು ಹತ್ರ ಸುತ್ತಗೊಂಬಂದ್ರೆ ಅಡಿಲ್ಲ, ಯಾಕೆ ಇವೆಲ್ಲ ಕಪ್ ಕಾಣ್ತತಲ್ಲ ಅಂತ. ಅಂದ್ರೆ ಆ ಹ್ಯಾಡದ ನೀರು, ಹ್ಯಾಡ ತೋರಿಸಿದ ಮೇಲ್ಗಡೆ ಹ್ಯಾಡದಲ್ಲಿ ಅಡಿಕೆ ಗಿಡದ ಹ್ಯಾಡ, ಆ ಸೋಗೆ ಇರ್ತತಲ್ಲ, ಆ ಸೋಗೆ ನೀರು ಹ್ಯಾಡದ ಮುಖಾಂತರ ಹ್ಯಾಡ ನೋಡಿ ಹಿಂಗಿದ್ರೆ ಏನಾಗ್ತತಿ, ನೀರು ಹಿಂಗ್ ಡ್ರಾಪ್ ಆಗ್ತಾ ಇರ್ತದೆ ಕೆಳಗಡೆ ಹಿಂಗೆ. ಬಟ್ ಹಿಂಗೆ ಇತ್ತಂದ್ರೆ ಹಿಡಿಮುಂಡಿಗೆ ರೋಗ ತರ ಇತ್ತು ಅಂದ್ರೆ ನೀರೆಲ್ಲ ಹಿಂಗೇನೆ ಬರ್ಬೇಕು, ಮತ್ತೆ ಅಷ್ಟು ಬೀಳೋ ನೀರೆಲ್ಲ ಹಿಂಗೇನೆ ಬೀಳ್ತಿರ್ತದೆ. ಅವಾಗ 24 hours ಮಳೆಗಾಲದಲ್ಲಿ ಇದೇನಾದ್ರೂ ನೀರು ಬೀಳ್ತಾನೇ ಇರೋದ್ರಿಂದ ಹಿಂಗೆಲ್ಲ ಪಾಚೆ ಕಟ್ಕೊಂಡು ಕಟ್ಟಿದಂಗೆ ಆಗ್ತಾವ. ಆಮೇಲೆ ಇದು ಬ್ಲಾಕ್ ಫಂಗಸ್ ಆಗಿನೂ ಕನ್ವರ್ಟ್ ಆಗ್ಬೋದು. ಸೊ ನಾನು ಹೇಳೋದು, ಯಾವುದೇ ಗಿಡ ಆಗ್ಲಿ ಏನಾಗ್ಲಿ, ಸ್ಟೆಮ್ ಅಂತೀವಲ್ಲ, ಇದು ಸಿಪ್ಪೆನೇ ಜೀವ. ಯಾವುದೇ ಮರಕ್ಕೆ ಸಿಪ್ಪೆ ತೆಗೆದ್ಬಿಟ್ರೆ ಸದೋಗ್ಬಿಡ್ತದೆ ಅದು. ಸಿಪ್ಪೆ ಅನೇ ಸರಿ ಇಲ್ಲ ಅಂತ ಅಂದ್ರೆ ಮತ್ತೆ ಅದ್ರ ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಇದರಲ್ಲಿ ಇಷ್ಟು ನಿಮಗೆ ಗೊತ್ತಾಯ್ತು ಅಂತ. ಆಮೇಲೆ ಈ ಬಿಸಿಲು ಬಿದ್ದು 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 ಯಾಕೆ ಗರಿಗಳೆಲ್ಲ ಸುಟ್ಟಾಗ್ತವೆ, ಅದ್ ಮ್ಯೂಟ್ ಮಾಡೋಕ್ಕಾಗತ್ತ? ಹಂಗೆ ಪಾಸ್ ಮಾಡ್ರಿ, ಹಂಗೆ ಮ್ಯೂಟ್ ಮಾಡು ನೋಡಿ. ಇದೆಲ್ಲ ನೀಟಾಗಿ ಕಾಣ್ತತ ರೈತ ಬಾಂಧವ್ರೆ. ನೋಡಿ, ಇದೆಲ್ಲ ಹಸಿರು ಬಿಟ್ಟು ಇದೆಲ್ಲ ಶೇಡಿಂಗ್ ಆಗಿರೋದು, ಇದೇನು ಹಳದಿ ಕಲರ್ ಏರಿಯಾ ಇರೋದೆಲ್ಲ ರೋಗನೇ ಇದು. ಈ ರೋಗ ಮಳೆಗಾಲದಲ್ಲೂ ಇರ್ತತೆ, ಬೇಸಿಗೆಯಲ್ಲಿ ಇರ್ತತೆ, ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ಆಲ್ ವೆದರ್ ಚೇಂಜಸ್ ಆದಂಗೆ ರೋಗಗಳು ಇದ್ದೇ ಇರ್ತವೆ ಎಲೆಗಳ ಮೇಲೆ. ಮಳೆಗಾಲದಲ್ಲಿ ಏನಾಗ್ತತಿ ಅಂತ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರಲ್ಲ. ಮತ್ತು ಈಗ ಏನಾಗ್ತತಿ ಅಂತ ಅಂದರೆ, ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತತೆ, ಮತ್ತು ಈಗ ಮಾಯ್ಶ್ಚರ್ ಕಂಟೆಂಟು, ತೇವಾಂಶನೂ ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಿಬ್ಬನಿ ಬಿದ್ದು ಏನೋ ಒಂದು ಇದ್ರಾಗ ಆಗ್ತಿರ್ತತೆ. ಅವಾಗ ಏನಾಗ್ತತಿ, ಈ ರೋಗ ಜಾಸ್ತಿ ಆದಂಗೆ ಬಿಸಿಲಿನ ತಾಪಮಾನ ಜಾಸ್ತಿ ಆದಂಗೆ ಗರಿ ಎಲ್ಲ ಸುಟ್ಕೊಂಡು ಹೋಗ್ತಾನೆ ಇರ್ತದೆ. ಮತ್ತು ಗರಿಗಳೇ ಇದಕ್ಕೆ ಮೇನ್ ಫುಡ್ ಇದ್ದಂಗೆ, ಅಂದರೆ ಕಾರ್ಖಾನೆ ಇದ್ದಂಗೆ. ಆ ಕಾರ್ಖಾನೆನೇ ಸರ್ಫೇಸೇ ಸರಿ ಇಲ್ಲ ಅಂತ ಅಂದರೆ ಗಿಡಗಳ ಆರೋಗ್ಯನೂ ಕುಂಠಿತ ಆಗ್ತದೆ. ಈ ತೋಟದಲ್ಲಿ ಆಗಿರೋದೆಲ್ಲ ಅವೇನ ಹಂಗೆ ತೋರಿಸ್ತಾಣ ಒಂಚೂರು ಕಾಣ್ತದೆ ನೋಡಿ, ಗರಿ ಎಲ್ಲ ಸುಡ್ತಿರೋದು. ಅದಕ್ಕೆ ರೈತ ಬಾಂಧವ್ರು ಏನು ಮಾಡ್ಬೇಕು, ಭಾಳಷ್ಟು ಜನ ಏನಂತೀರಿ, ಬಿಸಿಲು ಸುಡ್ತೈತೆ ಅಂತ ಇರ್ತೀರಿ. ತಪ್ಪದು. ಇಂಥ ಸಂದರ್ಭದಲ್ಲಿ ನೀವು ಒಂದು ಔಷಧಿ ಸಿಂಪಡಣೆ ಮಾಡಿದರೆ ಅದು ನಿಮಗೆ ಹತೋಟಿ ಬರ್ತದೆ. ಅವೇ ಶಿಲೀಂಧ್ರನಾಶಕ ಯಾವ ತಗೊಳ್ರಿ, ಕಾಪರ್ ಆಕ್ಸಿಕ್ಲೋರೈಡ್ ತಗೊಳ್ರಿ, ಪ್ರಾಪಿಕೋನಜಾಲ್ ತಗೋಬೋದು, ಡೆಫಿಕೋನಜಾಲ್ ತಗೋಬೋದು, ಕಾರ್ಬನ್ ಡೈಜಿಯಮ್ ತಗೊಳ್ಳಿ. ಯಾವ್ದಾರ ಶಿಲೀಂಧ್ರನಾಶಕ ಹಾಕಿ ಸಿಂಪಡಣೆ ಮಾಡಿದ್ರೆ ಈ ರೋಗ ಹತೋಟಿ ಬರ್ತದೆ. ಓಕೆ, ಇಲ್ಲಿ ಇಷ್ಟು ಮಾಹಿತಿ ಸಿಕ್ತಂತ ನಾನು ಅಂದ್ಕೊಳ್ತೀನಿ. ಓಕೆ, ಧನ್ಯವಾದಗಳಿಂದ ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್.